ಜಾತಿ ಗಣತಿಯ ವಿಷಯವಾಗಿ ರಾಜ್ಯ ಸರ್ಕಾರದಲ್ಲೇ ಒಂದು ರೀತಿಯ ಅಪಸ್ವರ ಇದು ಆರಂಭದಿಂದಲೂ ಕೂಡ ಇದೆ. ಈಗ ಅದಕ್ಕೆ ಪುಷ್ಟಿ ನೀಡೋ ಹಾಗೆ ಕೆಲವರು ಮಾತನಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಜಾತಿ ಗಣತಿ ಒಪ್ಪೋದಿಲ್ಲ, ಜಾತಿ ಗಣತಿ ಸಾಕಷ್ಟು ಗೊಂದಲದಿಂದ ಕೂಡಿದೆ. ಹೀಗಂತ ಚನ್ನಗಿರಿಯ ಶಾಸಕ ಶಿವಗಂಗಾ ಬಸವರಾಜ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಯಾವ ಲೆಕ್ಕದಲ್ಲಿ ಜಾತಿ ಗಣತಿಯಾಗಿದೆ ಅನ್ನೋದೇ ನಮ್ಗೆ ಅರ್ಥವಾಗ್ತಾ ಇಲ್ಲ. ಸಚಿವರು ಲಿಂಗಾಯತ ಶಾಸಕರ ಜೊತೆಗೆ ಚರ್ಚಿಸಬೇಕು, ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್ ಅವರು ಹೇಳಿದ್ದಾರೆ. ಸಚಿವರಿಗೆ ಮಾತ್ರ ಇದರ ವರದಿಯನ್ನ ಕೊಟ್ಟಿದ್ದಾರೆ, ಅಧ್ಯಯನ ನಡೆಸಿ ಅಂತ ಹೇಳಿದ್ದಾರೆ. ಸಚಿವರುಗಳು ಲಿಂಗಾಯತ ಶಾಸಕರ ಜೊತೆಗೂ ಕೂಡ ಈ ವಿಷಯವಾಗಿ ಮಾತನಾಡಬೇಕು. ನಮ್ಮ ಕ್ಷೇತ್ರದಲ್ಲೇ ಲಿಂಗಾಯತರ ಸಂಖ್ಯೆ ಅತ್ಯಧಿಕವಾಗಿದೆ, ಇವರು ಕೊಡುವಂತಹ ರಿಪೋರ್ಟ್ನಲ್ಲಿ ಲಿಂಗಾಯತರ ಸಂಖ್ಯೆ ಕಡಿಮೆ ಇದೆ, ಹೇಗೆ ಸಾಧ್ಯ ಅನ್ನುವಂತೆಲ್ಲ ಪ್ರಶ್ನೆಗಳನ್ನ ಮಾಡಿದ್ದಾರೆ. ನಮಗೇನು ಜಾತಿ ಗಣತಿ ಪ್ರತಿಗಳನ್ನ ಮಿನಿಸ್ಟ್ರುಗಳಿಗೆ ಕೊಟ್ಟಿದ್ದಾರೆ, ಶಾಸಕರಿಗೆ ಯಾರಿಗೂ ಮುಟ್ಟಿಸಿಲ್ಲ. ಒಂದನೇದು. ಎರಡನೇದು, ಆ ಜಾತಿ ಗಣತಿ ಪ್ರಕಾರ ಈ ಉದಾಹರಣೆಗೆ ನಮ್ಮ ಚನ್ನಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಜನ 60,000 ಸಾಧು ಲಿಂಗಾಯತರಿದ್ದೀವಿ. ಆ ಒಂದು ವರದಿಯಲ್ಲಿ ಇಡೀ ರಾಜ್ಯದಲ್ಲಿ 69,000 67,000 ಸಾಧರಿದ್ದಾರೆ ಅಂತ ತೋರಿಸಿದ್ದಾರೆ. ಮತ್ತು ಯಾವ ಲೆಕ್ಕದಲ್ಲಿ ಇದೆಲ್ಲ ಜಾತಿ ಗಣತಿ ಆಗ್ತಿದೆ ಅನ್ನೋದು ನಮಗೆ ಗೊತ್ತಾಗ್ತಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ನಮ್ಮ ಏನು ಲಿಂಗಾಯತ ಸಚಿವರಿದ್ದಾರೆ, ಅವ್ರ ಕ್ಯಾಬಿನೆಟಲ್ಲಿ ಒಂದು 7 ಜನ ಇದ್ದಾರೆ, ಅವರು ಇದನ್ನು ಚರ್ಚೆ ಮಾಡ್ತೀವಿ ಅಂತ ಮುಖ್ಯಮಂತ್ರಿ ಹೇಳಿದ್ದಾರೆ. ಆ ಸಂದರ್ಭದಲ್ಲಿ ಈ ವಿಷಯಗಳನ್ನೆಲ್ಲ ಚರ್ಚೆ ಮಾಡಿ ಮೊದಲು ನಮ್ಮ ಒಂದು ಶಾಸಕರ ಸಭೆ ಕರೆದು, ಶಾಸಕರ ಸಭೆ ಒಳಗೆ ಈ ಜಾತಿ ಗಣತಿ ಬಗ್ಗೆ ಈ ಆಧಾರ ಏನೇನು ಯಾವ್ಯಾವ ಲೆಕ್ಕಾಚಾರ ಯಾವ ಜಾತಿಗಳು ಎಷ್ಟೆಷ್ಟು ಅಂತ ತೋರಿಸಿದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡಿ ಆಮೇಲೆ ಬಿಡುಗಡೆ ಮಾಡಿದ್ರೆ ಒಳ್ಳೆಯದು. ಯಾಕೆಂದರೆ ನಾವು ನಮ್ಮ ಕಾನ್ಸ್ಟಿಟ್ಯೂನ್ಸಿಲಿ ಉತ್ತರ ಕೊಡಬೇಕಾಗ್ತದೆ. ಒಂದೇ ಸರಿ ನಾವು ಜಾತಿಗಳು ನಮಗೇನು ಯಾವ ಜಾತಿ ಎಷ್ಟಿದೆ ಕೊಟ್ಟರು ಓಕೆನೇ, ನಮಗೇನು ಇವ್ರದ್ದು ಕಮ್ಮಿ ಮಾಡಿರಿ ಅವ್ರು ಜಾಸ್ತಿ ಮಾಡಿರಿ ಅನ್ನೋದೇನಿಲ್ಲ. ಆದರೆ ನಮ್ಮ ಹತ್ರ ಚರ್ಚೆ ಮಾಡಿದ್ರೆ ನಾವು ಅದರಲ್ಲಿ ಆಗು ಹೋಗುಗಳು ನಮ್ಮಲ್ಲಿ ಜನಗಳು ನಮ್ಮ ಜೊತೆಗೂ ಕೂಡ ಚರ್ಚೆ ನಡೆಸಬೇಕು. ಯಾಕಂದರೆ ನಾವು ಕೂಡ ನಮ್ಮ ಕ್ಷೇತ್ರದಲ್ಲಿ ಉತ್ತರವನ್ನು ಕೊಡಬೇಕಾಗತ್ತೆ. ಹಾಗಾಗಿ ನಮ್ಮ ಅಭಿಪ್ರಾಯಗಳನ್ನು ಕೂಡ ಸಂಗ್ರಹ ಮಾಡಬೇಕು, ಏಕಾಏಕಿ ನಿರ್ಧಾರವನ್ನು ತೆಗೆದುಕೊಳ್ಬಾರ್ದು ಅಂತ ಶಿವಗಂಗಾ ಬಸವರಾಜ್ ಆಗ್ರಹಿಸಿದ್ದಾರೆ.